ಇನ್ನು ಸೈಯದ್ ಇರ್ಫಾನ್ ಅವರು ಕೂಡ, ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ. ಆದರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು ಹೀಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹುರಿದುಂಬಿಸೋದಿದೆಯಲ್ಲ, ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ. ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಇನ್ನು ಸ್ನೇಹರಾವ್ ಇರ್ಬೋದು, ಅವರು ಅಷ್ಟೇ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ವಿನ್ಯಾಸ್ ಶೆಟ್ಟಿ ಅವರನ್ನು ಕೂಡ ನೀವು ನೋಡಿರ್ತೀರಿ ಸೀರಿಯಲ್ಗಳಲ್ಲಿ, ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ. ಇನ್ನು ಶ್ರೀಕರ್ ಸರ್ ಇರ್ಬೋದು. ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು. ಸ್ಟಾರ್ ವೈಫ್ ಹೇಗಿರ್ಬೇಕು, ಹೇಗಿರ್ತಾರೆ, ಅವರು ಆಲೋಚನೆ ಲಹರಿ ಹೆಂಗಿರುತ್ತೆ, ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂಥ ಒಂದು ಪಾತ್ರ. ಹೀಗಾಗಿ ನಮಗೆ ಬಹಳ ಖುಷಿ ಕೊಟ್ಟಂತ ಚಿತ್ರ. ಇನ್ನು ಸಿನಿಮಾದಲ್ಲಿ ಹೇಗಿರಬೇಕು, ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್, ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ, ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗತ್ತೆ. ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ನಮ್ಮನ್ನ ತಹಬದಿಗೆ ತರಬೇಕಲ್ಲ. ನಮ್ಮ ತಯಾರಿ ಬಹಳ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಡೈಲಾಗ್ಸ್ ಒಂದೇ ಇರ್ತಿರ್ಲಿಲ್ಲ. ಈ ಚಿತ್ರದ ಬಗ್ಗೆ ನಾವು ಏನ್ ಸಾರ್ತಾ ಇದ್ದೀವಿ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಒತ್ತಾಸೆ ಆಗಿತ್ತು ನಿರ್ದೇಶಕರದ್ದು. ಅದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಡೈಲಾಗ್ಸ್, ಅದು ಒಂದೊಂದು ಡೈಲಾಗ್ ಕೂಡ ಸುಮ್ಮನೆ ಏನೋ ಶಿಳ್ಳೆ ಚಪ್ಪಾಳೆ ಹೊಡೆಯೋ ಡೈಲಾಗ್ ಅಲ್ಲ, ಬಹಳ ಯೋಚನೆ ಮಾಡೋ ರೀತಿಯಲ್ಲಿ ಡೈಲಾಗ್ಸ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ಅವರ ಡೈಲಾಗ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅಪಿಯರೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಏನೇ ಚೇಂಜಸ್ ಬೇಕಾದರೂ ಕೂಡ ಬಹಳ ವಿನಮ್ರವಾಗಿ ಅವರು ತಿಳಿಸೋ ರೀತಿ ಇದೆಯಲ್ಲ. ಅವರು ತುಂಬಾ ದೊಡ್ಡವರಿದ್ರು ಕೂಡ, ಪ್ರಾಜ್ಞರಿದ್ರು ಕೂಡ, ಒಬ್ಬ ಹೊಸಬರ ಜೊತೆ ಒಂದು ಸ್ನೇಹಿತನ ಜೊತೆ ಹ್ಯಾಕ್ ಟ್ರೀಟ್ ಮಾಡಬೇಕು, ಆ ರೀತಿಯಾಗಿ ಎಲ್ಲರಿಂದಲೂ ಕೂಡ ಕೆಲಸ ತೆಗೆಸ್ಕೊಂಡಿದ್ದಾರೆ. ಅದು ಅವರ ಒಂದು ವಿಶೇಷತೆ. ಅಂದ್ರೆ ಯಾವಾಗ ಟ್ರೂತ್ಫುಲ್ ಆಗಿರುತ್ತೆ ನಮ್ಮ ಇಂಟೆನ್ಷನ್, ಅವಾಗ ಬಹಳ ಕಷ್ಟಪಡಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನನಗೆ ಒಬ್ಬ ಒಳ್ಳೆ ನಿರ್ದೇಶಕರು ದೇವರ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಮ್ಮ ಸಲೀಲ್ ಉಮರ್ ಅವರು ಬಹಳ ನನಗೆ ಶ್ರಮ. ಆಕ್ಚುಲಿ ಅವರು ದೊಡ್ಡ ದೇಹದಾರ್ಢ್ಯ ಪಟು, ಹಾಗಾಗಿ ಅವರ ಪ್ರಯತ್ನವನ್ನು ನಾವು ಮರೆಯೋ ಹಾಗಿಲ್ಲ. ಶ್ರೀಕರ್ ಸರ್ ನಮ್ಗೆ ಆಫ್ ದ ರೆಕಾರ್ಡ್ ಸಿಕ್ಕವರು, ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. ಇನ್ನು ಅಬ್ದುಲ್ ಗಣಿ ಇರ್ಬೋದು, ಎಲ್ಲ ಪ್ರತಿಯೊಬ್ರು ಒಂದು ಮುಗ್ಧತೆ, ಅದರ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ಯಾರು ಇರಲಿಲ್ಲ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ. ಇನ್ನು ನಮ್ಮ ರಿಜ್ವಾನ್ ಸಾಹೇಬ್ ಇರ್ಬೋದು, ರಿಜ್ವಾನ್ ಅವರು ಅಷ್ಟೇ ಅಲ್ಲಿ ತುಂಬಾ ಅವರೇ ಅವ್ರ ದೊಡ್ಡ ಹೀರೋ ಹಂಗಿದ್ದಾರೆ. ಅವ್ರ ಲುಕ್ ವೈಸ್ ಎಲ್ಲ ನೋಡ್ಬಿಟ್ರೆ, ಆಟಿಟ್ಯೂಡ್ ನೋಡ್ಬಿಟ್ರೆ ಸಖತ್ತಾಗಿದ್ದಾರೆ. ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಾ ಇರೋ ರೀತಿಗೆ ನೋಡಿ ಹಬ್ಬ ಇದೇನಪ್ಪ ಇದು ಒಂದು ಅದೃಷ್ಟ ಇರ್ಬೋದು ಅಂತ ಅನ್ಕೊಳ್ತಿದ್ದೆ ನಾನು. ಇನ್ನು ಜೊತೆಗೆ ನಮ್ಮ ಸರ್ ನಿಮ್ಮ ಹೆಸರಿದ್ದಲ್ಲ, ಫಯಾಜ್ ಖಾನ್. ಫಯಾಜ್ ಸರ್ ಎಲ್ಲರೂ ಅಷ್ಟೇ. ಅಂದ್ರೆ ಇಲ್ಲಿ ನಾವು ಎಲ್ಲ ಒಂದೇ ಧರ್ಮದವ್ರು ಇದ್ದೀವಿ ಅಂತ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಕ್ಕೆ ಅಕ್ಷರಶಃ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಅದು ರಮ್ಮಿ ಆಟ ಚಿತ್ರತಂಡದ ಮೂಲಕ. ಇನ್ನು ಬಹಳಷ್ಟು ಜನರ ಹೆಸರನ್ನ ನಾನು ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ, ಯೋಗಿ ಶ್ರೀಶ್ವರ್ ಮತ್ತೆ ರಂಗಹನ್ಮಯ್ಯ, ಆಮೇಲೆ ನನ್ನ ಎಲ್ಲ ನನ್ನ ಸಿನಿಮಾ ಪತ್ರಕರ್ತರು ಎಲ್ಲ ನೋಡಿ ಇಲ್ಲಿ ಖುಷಿ ಆಗ್ತಾ ಇದೆ. ಒಳ್ಳೆ ಬೇರೆ ರೀತಿಯಾಗಿ ನೋಡುವಂತ ಒಂದು ಅನುಭವವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಇನ್ನು ನಮ್ಮ ಅಭಿಗೌಡ ಸರ್ ಅಷ್ಟೇ, ಒಬ್ಬ ಅಪ್ಕಮಿಂಗ್ ಹೀರೋ ಆದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬಹಳ ಟಿಪ್ಸ್ ಕೊಡ್ತಾ ಇದ್ರು. ಅದೆಲ್ಲ ನಮ್ಗೆ ಕೃತಜ್ಞತಾ ಭಾವಕ್ಕೆ ನನಗೆ ಅನುಕೂಲ ಆಗುತ್ತೆ. ಹೀಗಾಗಿ ಈ ಒಂದು ಸಿನಿಮಾ ಇದೆಯಲ್ಲ, ಅಕ್ಷರಶಃ ಒಂದು ಕುಟುಂಬ ಫ್ರೆಂಡ್ಲಿ ಆಗಿರುವಂತ ನೇಚರ್, ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ವಿ ಕ್ಯಾನ್ ಡೂ ವಂಡರ್ಸ್ ಅನ್ನೋದನ್ನ ಆ ಬೀಜ ಬಿತ್ತಿದಂತ ಒಂದು ಚಿತ್ರತಂಡ ಅಂತ ಹೇಳ್ಬೋದು. ಹೀಗಾಗಿ ಇನ್ನಷ್ಟು ಒಳ್ಳೆಯ ಸದಭಿರುಚಿಯ ಚಿತ್ರಗಳು ಅವ್ರ ಮೂಲಕ ಬರಲಿ, ಅದರಲ್ಲಿ ನಮ್ಮನ್ನ ಲೀಡ್ ರೋಲ್ ಆಗಿ ಹಾಕೊಳ್ಳಿ ಅಂತ ಈ ಮೂಲಕ ಸವಿನಯ ಪ್ರಾರ್ಥನೆ ಮತ್ತು ಹಕ್ಕೊತ್ತಾಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.